ಹೌದು. ಮಗು ಒಲೆ ಊದಲು ಹಚ್ಚಿದ ಉಚ್ಚ ಶಿಕ್ಷಣ ಹೊಂದಿದ ನಿನಗೆ ಒಲೆ ಊದಲು ಹಚ್ಚಿದ ಈ ಕಡು ಪಾಪಿ ತಂದೆಗೆ ಮಗನಾಗಿ ಏಕೆ ಹುಟ್ಟಿದನೆಯಪ್ಪ? ಅಪ್ಪ, 101 ಜನ ಕೌರವರನ್ನು ಕುಟ್ಟಿ ಕೆಡಹಿದ ಜಗಜೆಟ್ಟಿ ಭೀಮನಂತವನಿಗೆ ವಿಧಿಯು ಅಡಿಗೆ ಹುಟ್ಟು ಇಳಿಸಿತು ಅಂದಾಗ ನಮ್ಮಂತವರ ಪಾಡೇನಪ್ಪ? ಪದವೀದಾರನಾದರೂ ನೌಕರಿ ದೊರೆಯಲಿಲ್ಲ. ದರಿದ್ರ ನೀನೆಂದು ಬಯಸಿದ ನೌಕರಿ ಬಲ್ಲಿದವರ ಭಾಗನಿಗೆ ಸೇರುತ್ತದೆ ಮಗು. ಕಾಲದ ಮಹಿಮೆ ವಿಚಿತ್ರವಾಗಿದೆ. ಪಾಪಿ ಆರುತ್ತಿದೆಯಪ್ಪ. ಕುಡಿಯುವೆ ಮಗು, ಕುಡಿಯುವೆ. ಆದರೆ ಕಾಲ ಹಣ್ಣ ಬಿರಿಗಾಳಿಗೆ ನನ್ನ ಜೀವ ಜ್ಯೋತಿಯಲ್ಲಿ ನಂದು ಹೋಯಿತು. ನುಡಿಯದಿರು ಕರುಳ ಕೊರೆಯುವ ಅಶುಭ ಶಬ್ದವನ್ನು. ಒಂದೆಡೆ ಬಡತನವೆಂಬುವ ಕಾಡು ಗಿಚ್ಚಿನಲ್ಲಿ, ಇನ್ನೊಂದೆಡೆ ನನ್ನ ಉಪಚಾರಕ್ಕಾಗಿ ಒಲೆ ಉರಿಯುತ್ತಿರುವ ಬೇಗಿಗೆ ಏಕೆಂತು ಮಾತನಾಡುವೆಯಪ್ಪ? ಹೊತ್ತು ಹೆತ್ತು ಸಾಕಿದ ತಾಯಿ ಸತ್ತು ಹೋದಾಗನಿಂದಲೂ ಸರ್ವಸ್ವವೇ ನೀವಂದೆರಿತು ದುಃಖವನ್ನು ಮರೆತಿರುವೆ. ಪ್ರತ್ಯೇಕ ಕಥ ಜೀವನದ ವೈಭವ ಸಂಪುಟಗಳನ್ನು ತೆಗೆದು ಕಷ್ಟದ ಕಿಚ್ಚನ್ನು ಒತ್ತಿಸುವಿರಿ. ವಸಂತ ಹೃದಯದಲ್ಲಿ ಕಿಚ್ಚು ಇಟ್ಟಂತೆ ಆಗಿ ಹೃದಯದಲ್ಲಿ ಕಿಚ್ಚು ಇಟ್ಟಂತೆ ಆಗಿ ಬಾಯಿ ಒಣಗುತ್ತಿದೆಯಪ್ಪ. ಕ್ಷಣ ಕ್ಷಣಕ್ಕೂ ಸಂಕಟ ಹೆಚ್ಚಾಗುತ್ತಿದೆಯಪ್ಪ, ಸಂಕಟ ಅಶೋಕ ಗಂಗರಿನ್ನೂ ಬರಲಿಲ್ಲವೇ? ಇಂದು ಬರುವುದಾಗಿ ಹೇಳಿರೋರಪ್ಪ. ನೀವೊಂದಿಷ್ಟು ಔಷಧಿ ಕುಡಿದು ಶ್ರಮಿಸಿ. ಎಲ್ಲಿ ವಿಶ್ರಾಂತಿಯಪ್ಪ? ಅಪ್ಪ, ಬಂದರೆಂದು ತೋರುತ್ತಿದೆ. ಬನ್ನಿ ಮಾವ. ಅಪ್ಪಾಜಿ, ಈಗ ಹೇಗಿದೆ? ಗಂಗಾ ಬಂದೆ ಏನಮ್ಮ? ಗಂಗಾ ಬಂದೆ ಏನಮ್ಮ? ಅಶೋಕನು ಬರಲಿಲ್ಲವೇನಮ್ಮ? ಬಂದಿರುವೆ ಮಾಮ. ಈಗ ಹೇಗಿದೆ? ಕ್ಷಣ ಕ್ಷಣಕ್ಕೂ ಸಂಕಟ ಹೆಚ್ಚಾಗುತ್ತದೆ, ಬಾಯಿ ಒಣಗುತ್ತಿದೆ. ವಸಂತ, ಡಾಕ್ಟರ್ ಅನ್ನು ಕರೆತಂದಿದ್ದೀಯಾ? ಡಾಕ್ಟರ್, ಒಂದು ವೇಳೆ ದೇವಲೋಕದ ಧನ್ವಂತರು ಧರೆಗಿಳಿದು ಬಂದು ಬಡವರ ದುಃಖವನ್ನು ದಿಕ್ಕಿಸಬಹುದು. ಆದರೆ ತಪ್ಪಿ ಬರಲಾರರು ಬಡವರ ಮನೆಗೆ ಭೂಲೋಕದ ಡಾಕ್ಟರ್. ಒಂದು ಸಲ ಅಲ್ಲ, 10 ಸಲ ಒತ್ತು ಗೆತ್ತೆನ್ನದೆ ಹೋಗಿ ಕರೆದರು. ಆಗ ಬರುವೆ, ಈಗ ಬರುವೆ, ಸಿರಿವಂತರ ಮನೆಗೆ ಹೋಗಿ ಬರುವೆನೆಂದು ಹೇಳಿದರೆ ವಿನಃ ಕರುಣೆಯಿಂದ ಅವರ ಕಾಲು ಇತ್ತ ಇಡಲಿಲ್ಲ. ಬೇನೆಗೆ ಬಡವ ಬಲ್ಲಿದನೆಂಬ ಭೇದವಿರದಿದ್ದರೂ ಬೇನೆ ನಿವಾರಿಸುವ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬಿ ಹರಿಯುತ್ತದೆ ವೈಷಮ್ಯದ ವೈತರುಣಿ. ಎಷ್ಟು ಉದ್ವಿಗ್ನವಾಗಿರಿ ವಸಂತ. ದಾರಿದ್ರ್ಯದ ಧಾವಾಗ್ನಿಯವು ರಸವು ಕದಿದು ತುಪ್ಪಾಗಿ ಹುಗುಳುತ್ತಿದೆ ಉದ್ವಿಗ್ನದ ಉಗಿಯನ್ನು. ಮಾವ, ಇಂದು ಬಡವರ ಬಗ್ಗೆ ಕರುಣೆ ತೋರುವ ಡಾಕ್ಟರ್ಗಳೇ ಕಡಿಮೆ. ಕಡು ಬಡವರ ಮನೆಯಲ್ಲಿ ಕಾಲಾಯಮ ದೂತರ ಕೂಟ. ಅಂತೆಯೇ ಇಂದು ನೋಡಬೇಕಾಗಿದೆ ತಂದೆಯವರ ಈ ಅಂತಿಮ ವ್ಯವಸ್ಥೆಯ ನೋಟ.
ಅಶೋಕ, ಸಂಕಟ ಗಂಗಾ, ಸಂಕಟ ಹೆಚ್ಚಾಗುತ್ತದೆಯಮ್ಮ. ಕಣ್ಣಿಗೆ ಕತ್ತಲು ಕವಿದಂತೆ ಆಗುತ್ತದೆ. ಅಪ್ಪಾಜಿ, ಅಪ್ಪಾಜಿ, ಎಲ್ಲಿರುವೆಯಮ್ಮ? ನನಗೆ ಯಾರು ಕಾಣುತ್ತಾ ಇಲ್ಲ. ಹೀಗೆ ಮಾತನಾಡಿದ್ರಿ ಮಾವ, ಎಲ್ಲರೂ ನಿಮ್ಮ ಮುಂದೆಯೇ ನಿಂತಿದ್ದೇವೆ. ಅಶೋಕ, ನಾನಿನ್ನು ಉಳಿಯಲಾರೆ. ಹೆಚ್ಚಿಗೆ ಮಾತನಾಡಬೇಕೆಂದರೆ ದೇಹದಲ್ಲಿ ನಡುಕು ಹುಟ್ಟಿ ನಾಲಿಗೆ ಸೆಳೆಯುತ್ತದೆ. ವಸಂತನ ಬಾರ, ವಸಂತನ ಬಾರ ನಿನ್ನದಪ್ಪ, ವಸಂತನ ಬಾರ ನಿನ್ನದು. ಅಪ್ಪಾಜಿ, ಅಪ್ಪಾಜಿ, ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರು ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಕುಡಿದು ಮಡಿಲಲ್ಲಿ ಬೆಳೆದ ಮಗನಾರೋ, ಮಸಣದ ಪಯಣಕ್ಕೆ ಭುಜವನ್ನು ಕೊಟ್ಟವರಿನ್ನಾರೋ. ಕೊಳ್ಳಿಯ ನಿಟ್ಟು ಕಥೆಯನ್ನು ಮುಗಿಸುವುದಿನ್ಯಾರೋ. ತಾಳದ ಕೈಗಳ ಆಟದ ರೀತಿ ಬಲ್ಲವರಾರೋ. ಇದು ಜೀವನ ನಾಟಕ ರಂಗ, ಆ ದೇವರ ಚದುರಂಗ. ಇಲ್ಲಿ ಯಾರು ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವರ ಚದುರಂಗ. हरे राम 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 हरे हरे, हरे राम 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 हरे हरे, हरे राम 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 हरे हरे, हरे राम 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 हरे हरे. ಅಮ್ಮನ ಕರುಳಿನ ಕೂಗಿಗೆ ತಾಳದ ಶಕ್ತಿ ಇದೆ. ಎಲ್ಲೇ ಇರಲಿ ಪ್ರೇಮದ ಪಾಶ ಸೆಳೆಯುತ್ತಿದೆ. ಮೂಗ ಮನಸ್ಸು ಭುಜವನ್ನು ಕೊಡು ನೀ ಎನ್ನುತ್ತಿದೆ. ತಾಯಿಯ ಗುಣವ ತೀರಿಸು ಎಂದು ಕೂಗುತ್ತಿದೆ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಹೇಳ ವಸಂತ, ಅದೇನಾಗದಿರು. ಪರಮಾತ್ಮ, ಇಂದಿಗಾದರೂ ಮುಗಿಯಿತೇ ನಿನ್ನ ವ್ರತ. ಅಪ್ಪ ಹಡೆದಪ್ಪ, ಪದವೀಧರ ಮಗನಾದರೂ ಒಂದು ಹೊತ್ತು ಹೊಟ್ಟೆ ತುಂಬ ಅನ್ನ, ಮೈ ತುಂಬ ಬಟ್ಟೆ ತಂದು ಸಲಹಲಿಲ್ಲ ಒಂದು ಮುನಿಸಿನಿಂದ ಮಲಗಿರುವೇನಪ್ಪ. ರೆಪ್ಪೆಗಳು ಕಣ್ಣುಗಳನ್ನು ಕಾಪಾಡಿದಂತೆ ಕಾಪಾಡಿದಿರಿ ನಿಮ್ಮ ಪ್ರಾಣ ಪದಕಗಳೆಂದೇ. ಇಂಥ ಕರುಣೆಯ ಕಡಲಾದ ನಿಮ್ಮನ್ನು ಮಣ್ಣಲ್ಲಿ ಮುಚ್ಚಿಟ್ಟು ನಿನ್ನ ಮಗನಾದ ನಾನು ನಿನ್ನ ಋಣ ತೀರಿಸುತ್ತಿರುವನಪ್ಪ. ಮೃತ ಶರೀರ ಮನೆಯಲ್ಲಿಟ್ಟುಕೊಂಡು ಪ್ರಲಾಪಿಸಲು ಏನರ್ಥವಿದೆ? ನೀನು ಈಗ ಅಧೈರ್ಯ ಹೇಳಿದರೆ ಹೆಣ್ಣಾದ ನಿಮ್ಮ ತಂಗಿಯ ಗತಿಯನ್ನು
ನಡೆ ಮೊದಲು ಶವ ಸಂಸ್ಕಾರ ವ್ಯವಸ್ಥೆ ಮಾಡೋಣ.